ನಮಸ್ಕಾರ ಸ್ನೇಹಿತರೆ, ಗಣೇಶ್ ಮೀಡಿಯಾ ಹೌಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಬ್ಯಾಡಗಿ ಅಂತಾರಾಷ್ಟ್ರೀಯ ಖ್ಯಾತಿಯ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ಸೋಮವಾರ ಡಬ್ಬಿ ಮೆಣಸಿನಕಾಯಿ ಬಂಗಾರದ ಬೆಲೆಗೆ ಮಾರಾಟವಾಗಿದೆ ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಬನ್ನಿ, ಏನಾಗಿದೆ ಅಂತ ಹೇಳ್ತೀನಿ. ರೋಣ ತಾಲೂಕಿನ ಸವಡಿ ಗ್ರಾಮದ ಯುವ ರೈತ ವಿಜಯ್ ಕುಮಾರ್ ಸಜ್ಜನರ್ ತಾವು ಬೆಳೆದ ಡಬ್ಬಿ ಮೆಣಸಿನಕಾಯಿಯನ್ನು ಸೋಮವಾರ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಇಟ್ಟಿದ್ದರು. ಈ ಮೆಣಸಿನಕಾಯಿ ಬರೋಬ್ಬರಿ 90,000 ರೂಪಾಯಿಗೆ ಮಾರಾಟವಾಗಿ ದರದಲ್ಲಿ ಹೊಸ ದಾಖಲೆಯನ್ನು ನಿರ್ಮಾಣ ಮಾಡಿದೆ. ರೋಣ ತಾಲೂಕಿನಲ್ಲಿ ಒಣ ಬೇಸಾಯವೇ ಪ್ರಮುಖ ಕೃಷಿ. ಇಂತಹ ಪ್ರದೇಶದಲ್ಲಿಯೂ ಯಾವುದೇ ರಾಸಾಯನಿಕವನ್ನು ಬಳಸದೆ ಕೃಷಿಯಲ್ಲಿ ಸಾಧನೆಯನ್ನು ಮಾಡಬೇಕು ಎನ್ನುವ ಹಂಬಲದಿಂದ ಕೃಷಿಗೆ ಕೈ ಹಾಕಿದ 23 ವರ್ಷದ ಪದವೀಧರ ವಿಜಯ್ ಕುಮಾರ್ ಸಜ್ಜನರ್ ಇಂದು ಮೊದಲ ಪ್ರಯತ್ನದಲ್ಲಿಯೇ ಯಶಸ್ವಿಯಾಗಿದ್ದಾರೆ. ಬ್ಯಾಡಗಿಯಲ್ಲಿ ಮಾರುಕಟ್ಟೆ ಆರಂಭವಾದ ಸುಮಾರು 60ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸದಲ್ಲಿ ಇಷ್ಟೊಂದು ದೊಡ್ಡ ಮೊತ್ತಕ್ಕೆ ಯಾವುದೇ ತಳಿಯ ಮೆಣಸಿನಕಾಯಿ ಮಾರಾಟವಾಗಿರಲಿಲ್ಲ. ಕಳೆದ ಹಲವು ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಡಬ್ಬಿ ತಳಿ ಬೆಲೆ 50ರಿಂದ 60 ಸಾವಿರ ಪ್ರತಿ ಕ್ವಿಂಟಾಲ್ಗೆ ಮಾರಾಟವಾಗುತ್ತಿತ್ತು. ಈ ವರ್ಷ ಆವಕದ ಕೊರತೆ ಸಹ ಇದ್ದು, ಇದರ ಜೊತೆಯಲ್ಲಿ ರೈತ ವಿಜಯ್ ಕುಮಾರ್ ಬೆಳೆದ ಮೆಣಸಿನಕಾಯಿ ಗುಣಮಟ್ಟದಿಂದಾಗಿ ಮಾರುಕಟ್ಟೆಯಲ್ಲಿ ಬಂಗಾರದ ಬೆಲೆಯನ್ನು ಪಡೆದುಕೊಳ್ಳಲು ಸಾಧ್ಯವಾಗಿದೆ. ಕೇವಲ ಡಬ್ಬಿ ಮೆಣಸಿನಕಾಯಿ ಮಾತ್ರವಲ್ಲದೆ ತನ್ನ ಹೊಲದಲ್ಲಿ ಕಡ್ಡಿ ಮೆಣಸಿನಕಾಯಿಯನ್ನು ಸಹ ಬೆಳೆದಿರುವ ರೈತ ವಿಜಯ್ ಕುಮಾರನಿಗೆ ಕಡ್ಡಿ ಮೆಣಸಿನಕಾಯಿಗೂ ಸಹ ಮಾರುಕಟ್ಟೆಯಲ್ಲಿ ಬಂಪರ್ ದರ ದೊರೆತಿರುವುದು ಡಬಲ್ ಖುಷಿಯನ್ನು ನೀಡಿದೆ. ವಿಜಯ್ ಕುಮಾರ್ ಬೆಳೆದ ಕಡ್ಡಿ ಮೆಣಸಿನಕಾಯಿಗೆ ಮಾರುಕಟ್ಟೆಯಲ್ಲಿ ಒಟ್ಟು 69,999 ರೂಪಾಯಿ ಪ್ರತಿ ಕ್ವಿಂಟಾಲ್ಗೆ ದೊರೆತಿದ್ದು, ಇದು ಸಹ ಮಾರುಕಟ್ಟೆ ಇತಿಹಾಸದಲ್ಲಿ ದಾಖಲೆಯಾಗಿದೆ. ತಾವು ಬೆಳೆದ ಡಬ್ಬಿ ಹಾಗೂ ಕಡ್ಡಿ ಮೆಣಸಿನಕಾಯಿಯನ್ನು ಮಾರುಕಟ್ಟೆಯಲ್ಲಿ ಹಾಲಸಿದ್ದಲಿಂಗೇಶ್ವರ ಟ್ರೇಡಿಂಗ್ ಕಂಪನಿಯಲ್ಲಿ ಟೆಂಡರ್ಗೆ ಇಟ್ಟಿದ್ದ ರೈತನಿಗೆ ಬಂಪರ್ ಬೆಲೆ ದೊರೆತಿರುವುದು ಖುಷಿಯಾದ ಹಿನ್ನೆಲೆಯಲ್ಲಿ ಮಾರುಕಟ್ಟೆಯಲ್ಲಿನ ಎಲ್ಲರಿಗೂ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನು ನಡೆಸಿದರು ಮತ್ತು ಉತ್ತಮ ದರಕ್ಕೆ ಖರೀದಿ ಮಾಡಿದ ಖರೀದಿದಾರರಾದ ಹೊನ್ನಮ್ಮದೇವಿ ಟ್ರೇಡರ್ಸ್ನ ಮಾಲೀಕರಿಗೂ ಸಹ ಇದೇ ಸಂದರ್ಭದಲ್ಲಿ ರೈತರು ಧನ್ಯವಾದವನ್ನು ತಿಳಿಸಿದ್ದಾರೆ. ಯುವ ರೈತನ ಸಾಧನೆ ಇದೀಗ ಎಲ್ಲರಿಗೂ ಮಾದರಿಯಾಗಿದೆ. ಬನ್ನಿ, ಅವರು ಇಷ್ಟು ಗುಣಮಟ್ಟದ ಮೆಣಸಿನಕಾಯಿ ಹೇಗೆ ಬೆಳೆದರು ಅಂತ ಅವರ ಬಾಯಲ್ಲೇ ಒಂದು ಸಾರಿ ಕೇಳೋಣ. ಗದಗ ಜಿಲ್ಲಾ ರೋಣ ತಾಲೂಕು ರೀ. ವಿಜಯ್ ಕುಮಾರ್ ಅಂತೇಳಿ ನನ್ನ ಹೆಸರು. ಸೌಡಿ ರೀ, ರೋಣ ತಾಲೂಕು ಸೌಡಿ. ಇದು ಡಬ್ಬಿ ತಳಿ ನಾವು 2 ಎಕರೆ ಹಾಕಿದ್ವಿ. ಇದು ಕ್ವಿಂಟೋಲಿಗೆ ಮಳೆ ಅತಿವೃಷ್ಟಿ ಆದ್ರೂ 3-3.5 ಕ್ವಿಂಟೋಲ್ ಬೆಳೆ ಆತೈತ್ರಿ. ಈಗ ಪ್ಯೂರ್ ಆರ್ಗ್ಯಾನಿಕ್, ಏನು ಕೆಮಿಕಲ್ಸ್ ಏನು ಸ್ಪ್ರೇ ಮಾಡೋದು ಮಾಡಿಲ್ಲ, ಯಾವುದೇ ಥರದ ರಾಸಾಯನಿಕ ಗೊಬ್ಬರ, ಜೈವಿಕ ಗೊಬ್ಬರನ ಬಳಕೆ ಮಾಡೀವಿ. ಮತ್ತೇನು ಹೇಳ್ಬೇಕಂದ್ರೆ ನಮಗೆ ಇದು ಈ ಪ್ರಸಕ್ತ ವರ್ಷದೊಳಗೆ ಮಾರುಕಟ್ಟೆಗೆ ಅತಿ ಹೆಚ್ಚು ರೇಟಿಗೆ ಮಾರಾಟವಾಗೈತಿ. 89,999 ರೂಪಾಯಿ. ಇದರಿಂದ ನಮಗೂ ಒಂಥರ ಖುಷಿ. ಯುವಕರಲ್ಲಿ ಎಜುಕೇಷನ್ ಮಾಡ್ಕೊಂತನ ರೈತಾಪಿ ಒಳಗೆ ಪಾಲ್ಗೊಳ್ಬೇಕು ಅನ್ನೋದು ಒಂದು ಖುಷಿ ಆಗುತ್ತೆ.